ಫೇಸ್ಗೆ ಹೇಗಿಲ್ಲ ಕ್ರೀಮ್ ಹಾಕಬೇಕು, ಯಾವ ಕ್ರೀಮ್ ಹಾಕಿದ್ರೆ ಫೇಸ್ಗೆ ಒಳ್ಳೆಯದು ಅನ್ನೋದನ್ನ ನೋಡಿದ್ರಿ ಅಲ್ವಾ. ಈಗ ಐಲೈನರ್, ಲಿಪ್ಸ್ಟಿಕ್ ಹೇಗೆ ಹಾಕೊಳ್ಬೇಕು ಅನ್ನೋದನ್ನ ಕೂಡ ನೋಡಿ. ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಅವ್ರಿಗೆ ಐ ಮೇಕಪ್ ಮಾಡೋಣ. ಐ ಮೇಕಪ್ ಬಂದು ತುಂಬಾ ಸಿಂಪಲ್ ಆಗಿ ಇಟ್ಕೋಬೇಕು ಸಮ್ಮರ್ ಟೈಮಲ್ಲಿ. ಹೆವಿಯಾಗ ಎಸ್ಪೆಷಲಿ ಇದು ಡೇ ಟೈಮ್ ಮೇಕಪ್ ನಾವು ಮಾಡ್ತಾ ಇದೀವಲ್ಲ, ಸೊ ತುಂಬ ಸಿಂಪಲ್ ಆಗಿ ಮಾಡೋಣ. ನ್ಯೂಟ್ರಲ್ ಕಲರ್ಸಲ್ಲಿ ಐ ಮೇಕಪ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ಥರ ಒಂಚೂರು ಪೌಡರ್ ನೀವು ತಗೊಂಡು ಪೌಡರ್ ಪಫಲ್ಲಿ ಸ್ವಲ್ಪ ಜಾಸ್ತಿ ಪೌಡರ್ ಕಣ್ಣು ಕೆಳಗಡೆ ಹಾಕಿದ್ರೆ ಏನಾಗುತ್ತೆ, ನೀವು ಐ ಮೇಕಪ್ ಮಾಡುವಾಗ ಏನಾದರೂ ಕಲರ್ ಕೆಳಗಡೆ ಬೀಳಿದ್ರೆ ಕೂಡ ನಿಮಗೆ ಫೌಂಡೇಶನ್ ಕೆಟ್ಟೋಗೋದಿಲ್ಲ. ಇವಾಗ ನಾನು ಐ ಶ್ಯಾಡೋ ಹಚ್ತಾ ಇದ್ದೀನಿ ಅವ್ರಿಗೆ. ನಾನು ತುಂಬಾ ಲೈಟಾಗಿ ಹಚ್ತಾ ಇದ್ದೀನಿ. ಅವರು ಟಾಪ್ ಹಾಕೊಂಡಿದ್ದಾರಲ್ಲ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ಐ ಶ್ಯಾಡೋ ಹಾಕ್ತಾ ಇದ್ದೀನಿ ಅವ್ರಿಗೆ. ಇವಾಗ ನಾನು ಅವ್ರಿಗೆ ಆರೆಂಜ್ ಮತ್ತು ಪೀಚ್ ಕಾಂಬಿನೇಷನಲ್ಲಿ ನಾನು ಐ ಶ್ಯಾಡೋ ಹಚ್ತಾ ಇದ್ದೀನಿ. ಈ ಥರ ತುಂಬಾ ಲೈಟಾಗಿ ಇಟ್ಕೊಳ್ಳೋಣ, ಯಾಕಂದರೆ ಡೇ ಲುಕ್ ಇದು. ಇವಾಗ ಅವ್ರಿಗೆ ನಾನು ಐಬ್ರೋ ಶೇಪ್ ಮಾಡ್ತಾ ಇದ್ದೀನಿ. ಈ ಥರ ಐಬ್ರೋ ಜೆಲ್ ಅಂತ ಬರುತ್ತೆ ಮಾರ್ಕೆಟಲ್ಲಿ, ಅದು ನಾನು ಯೂಸ್ ಮಾಡ್ತಾ ಇದ್ದೀನಿ. ಲೈಟಾಗಿ ನಾವು ಐಬ್ರೋನ ಶೇಪ್ ಮಾಡೋಣ. ಇವಾಗ ಒಂದು ಕಡೆ ಐಬ್ರೋ ನಾನು ಮಾಡಿದ್ದೀನಿ. ಈ ಐಬ್ರೋ ಆದಮೇಲೆ ನಾವು ಕಾಜಲ್ ಹಚ್ಚೋಣ ಅವ್ರಿಗೆ. ಕಾಜಲ್ ಹಚ್ಚೋಕ್ಕೆ ಮುಂಚೆ ಕೆಳಗಡೆ ನಾವು ಪೌಡ್ರ್ ಹಾಕಿದ್ವಲ್ಲ ಅದು ತೆಗೆದು ಬಿಡೋಣ. ಕಾಜಲ್ ಸ್ವಲ್ಪ ತುಂಬ ಹೊತ್ತು ಇರಬೇಕು ಅಂದರೆ ಲಾಂಗ್ ಲಾಸ್ಟಿಂಗ್ ಅಂದರೆ ಕೆಳಗಡೆ ಸ್ವಲ್ಪ ಸ್ಮಜ್ ಮಾಡಿಬಿಡ್ತೀವಿ. ಸಿನ್ಸ್ ಇದು ಡೇ ಲುಕ್ ಅಲ್ಲ, ಸಮ್ಮರ್ ಟೈಮಲ್ಲಿ ನಾವು ಲೈನರ್ ಹಾಕೋದಿಲ್ಲ. ಲೈನರ್ ಬೇಡ ಅಂದರೆ ಒಂದು ಬ್ರೌನ್ ಕಲರ್ ಪೆನ್ಸಿಲ್ ನೀವು ಈ ಥರ ಹಚ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಕಣ್ಣ ಮೇಲೆ. ನ್ಯಾಚುರಲ್ ಆಗು ಕಾಣಿಸುತ್ತೆ, ಈ ಥರ ಹಚ್ಬೋದು ನೀವು. ಮಾರ್ಕೆಟಲ್ಲಿ ನಿಮಗೆ ವಾಟರ್ ಪ್ರೂಫ್ ಮಸ್ಕಾರ ಅಂತ ಸಿಗುತ್ತೆ, ಅದು ಯೂಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ ಸಮ್ಮರ್ ಟೈಮಲ್ಲಿ. ಸೊ ಸ್ವೆಟ್ಟಿಂಗ್ ಆದರೆ ಡಿಸ್ಟರ್ಬ್ ಆಗೋದಿಲ್ಲ. ಇವಾಗ 2 ಕಣ್ಣು ಮೇಕಪ್ ಮುಗಿಯಿತು, ಮಸ್ಕಾರ ಆದಮೇಲೆ ಐ ಮೇಕಪ್ ಮುಗಿಯಿತು. ನೆಕ್ಸ್ಟ್ ನಾವು ಅವ್ರಿಗೆ ಬ್ಲಷ್ ಹಚ್ಚೋಣ. ಬ್ಲಷ್ ಬಂದು ಇಲ್ಲಿ ಹಚ್ತೀವಿ ನಾವು ಚೀಕ್ ಬೋನಲ್ಲಿ. ಇವಾಗ ಅವ್ರಿಗೆ ತುಂಬ ಲೈಟ್ ಕಲರ್ಸ್ ನಾನು ಹಚ್ತಾ ಇದ್ದೀನಿ. ಈ ಥರ ಪೀಚ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಹಚ್ತಾ ಇದ್ದೀನಿ. ಬ್ಲಷ್ ಆದಮೇಲೆ ಲಾಸ್ಟ್ ಬಂದು ನಾವು ಲಿಪ್ಸ್ಟಿಕ್ ಹಚ್ಚೋಣ. ಲಿಪ್ಸ್ಟಿಕ್ ಕೂಡ ನಾವು ಇವಾಗ ಪೀಚ್, ಆರೆಂಜ್ ಥರ ಶೇಡ್ಸ್ ನಾವು ಚೂಸ್ ಮಾಡಿದ್ದೀವಿ. ಅದಕ್ಕೆ ಮುಂಚೆ ನೀವು ಲಿಪ್ ಲೈನರ್ ಹಚ್ಬೋದು. ಲಿಪ್ ಲೈನರ್ ಹಚ್ಚಿದ್ರಲ್ಲಿ ಏನಾಗುತ್ತೆ, ನಿಮಗೆ ಲಿಪ್ ಡೆಫಿನೇಷನ್ ನೀಟಾಗಿ ಬರುತ್ತೆ. ಈ ಥರ ನಾನು ಲೈಟಾಗಿ ನ್ಯಾಚುರಲ್, ಇದಕ್ಕೆ ನ್ಯೂಡ್ ಶೇಡ್ಸ್ ಅಂತ ಹೇಳ್ತೀವಿ ನಾವು, ಅದು ಹಚ್ತಾ ಇದ್ದೀನಿ. ಅವ್ರಿಗೆ ಟಾಪ್ ಹಾಕ್ಕೊಂಡಿದ್ದಾರೆ, ಅದಕ್ಕೆ ಕೂಡ ನಮ್ಮ ಮ್ಯಾಚ್ ಕೂಡ ಆಗುತ್ತೆ. ಇದಕ್ಕೆ ನಾವು ನ್ಯೂಡ್ ಶೇಡ್ಸ್ ಅಂತ ಹೇಳ್ತೀವಿ, ನ್ಯಾಚುರಲ್ ಕಲರ್ಸು. ಪೀಚ್ ಇವಾಗ ಹಚ್ತಾ ಇದ್ದೀವಿ ಅವ್ರಿಗೆ. ಲಿಪ್ಸ್ಟಿಕ್ ಆದಮೇಲೆ ಅವ್ರದ್ದು ಮೇಕಪ್ ಮುಗಿಯಿತು. ಇದು ನೋಡಿ, ಇದಕ್ಕೆ ಸಿಂಪಲ್ ಸಮ್ಮರ್ ಡೇ ಟೈಮ್ ಮೇಕಪ್ ಅಂತೀವಿ. ಈ ಥರ ಮೇಕಪ್ ಮಾಡಿದರೆ ನೀವು ಲೈಟಾಗಿ ಇರ್ತೀರ, ನಿಮ್ಮ ಫೇಸ್ ಲೈಟಾಗಿರುತ್ತೆ, ಸ್ವೆಟ್ಟಿಂಗ್ ಕಮ್ಮಿ ಇರುತ್ತೆ, ಪ್ಲಸ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಇವತ್ತು ನೀವು ಸಂಜನಾ ಮೇಲೆ ನೀವು ಸಿಂಪಲ್ ಸಮ್ಮರ್ ಡೇ ವೇರ್ ಮೇಕಪ್ ನೀವು ನೋಡಿದ್ದೀರಾ. ನೀವು ಈ ಥರ ಮೇಕಪ್ ನೀವು ಮಾಡ್ಕೋಬೋದು ಬಿಸಿಲು ಕಾಲದಲ್ಲಿ.
ಬಟ್ ನೀವು ಪ್ರಾಡಕ್ಟ್ ಚೂಸ್ ಮಾಡುವಾಗ ತುಂಬ ನೀವು ಕಾಷನ್ ಇಟ್ಕೊಂಡು ಚೂಸ್ ಮಾಡಬೇಕು. ನಾನು ಹೇಳ್ದೆಲ್ಲ ಈ ಥರ ನೀವು ಮೂಸ್ ಮೇಕಪ್ ಇಲ್ಲಾಂದರೆ ಮ್ಯಾಟ್ ಫೌಂಡೇಶನ್ ನೀವು ಯೂಸ್ ಮಾಡಿದ್ರೆ ಇಂಥ ಲುಕ್ ನಿಮಗೆ ಸಿಂಪಲ್ ನ್ಯಾಚುರಲ್ ಲುಕ್ ನಿಮಗೆ ಸಿಗುತ್ತೆ. ಪಾರ್ಲರ್ಗೆ ಹೋಗಿ ಗಂಟೆಗಟ್ಲೆ ಕಾದು ಮೇಕಪ್ ಮಾಡಿಸ್ಕೊಂಡು ಸಮಯ ಮೀರಿದ ಮೇಲೆ ಯಾವ್ದಾದ್ರೂ ಸ್ಥಳಕ್ಕೆ ಹೋಗ್ತೀನಿ ಅಂದ್ರೆ ಏನ್ ಬಂತು ಪ್ರಯೋಜನ? ನಿಮಗೆ ಈ ಎಲ್ಲಾ ಐಡಿಯಾಗಳು ಗೊತ್ತಿದ್ರೆ ನಿಮ್ಮ ಮನೆಯಲ್ಲಿಯೇ ಸಿಂಪಲ್ ಆದ ಈಸಿ ಮೇಕಪ್ ಮಾಡ್ಕೊಳ್ಬಹುದು ಅಲ್ವಾ? ಹಾಗಾದ್ರೆ ಮತ್ಯಾಕ್ ತಡ, ಸಿರಿ ಕಾರ್ಯಕ್ರಮದಲ್ಲಿ ತೋರಿಸಿರುವ ಮೇಕಪ್ ಟ್ರೈ ಮಾಡಿ ಟ್ರೆಂಡಿಯಾಗಿರಿ.